ಚಿಕ್ಕಬಳ್ಳಾಪುರ ಜಿಲ್ಲಾ ಕೃತಗರ್ಭಧಾರಣ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ನಾನು ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿ ನನ್ನ ಸಹೋದ್ಯೋಗಿ ಮಿತ್ರರ ಜೊತೆಯಲ್ಲೇ ಈ ಕಮಲಾ ಫಾರಂ ನಾವು ಭೇಟಿ ಕೊಟ್ಟು ನಾರಾಯಣ ಸ್ವಾಮಿ ಅವರನ್ನ ನಾವು ಸನ್ಮಾನ ಮಾಡಿ, ನಮಗೆ ಈಗ ಕೋಲಾರ ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆಯಲ್ಲಿ ತುಂಬ ಅವಶ್ಯಕತೆ ಇದ್ದು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಹಾಲು ಉತ್ಪಾದನೆ ಮಾಡೋಂಥ ವ್ಯಕ್ತಿ ಅಂತ ನಾರಾಯಣ ಸ್ವಾಮಿಯವರು. ಈಗ ಅವ್ರು ಮಾರಾಟ ಮಾಡ್ತಿರೋದು ಖಾಸಗಿಯವರಿಗೆ. ನನ್ನ ಉದ್ದೇಶ ಏನಂದರೆ, ನಮ್ಮ ಯೂನಿಯನ್ಗೆ ನೀವು ಹಾಲು ಕೊಡಿ ಅನ್ನೋಂಥ ವಿಷಯ ನಾನು ಅವ್ರ ಹತ್ರ ಕೇಳಿದ್ದೀನಿ. ಯಾಕಂದರೆ ನೀವು ನಮಗೆ ಪ್ರೈವೇಟವ್ರು ಕೊಟ್ಟರೆ ನಮಗೆ ಸಿಗೋದಿಲ್ಲ, ನಮ್ಮ ಡೈರಿ ಕೊಟ್ಟರೆ ನಮ್ಗೆ ಸಹಾಯ ಆಗುತ್ತೆ ಅಂತನ್ನೋಂಥ ವಿಷಯ ಅವ್ರ ಮನಸ್ಸಲ್ಲಿ ಕೇಳಿದ್ದೀನಿ. ಅವರು ಇಲ್ಲ, ಕೆಲವು ದಿವಸ ಕಾಲಾವಕಾಶ ಬೇಕು, ಈ ಕೊಡೋ ರೇಟ್ ಕೊಟ್ಟರೆ ನಾನು ಕೊಡ್ತೀನಿ ಅಂತ ಕೇಳ್ತಾರೆ. ಸೊ ನಾನೇನು ಹೇಳಿದ್ದೀನಿ ಅಂದರೆ, ನಮ್ಮ ಅಧಿಕಾರಿ ಮಿತ್ರರ ಜೊತೆಲಿ ಮಾತಾಡಿ ನಮ್ಮ ಕೋಲಾರ ಜಿಲ್ಲಾ ಹಾಲು ಉತ್ಪಾದಕ ಸಹಕಾರ ಸಂಘದ ನೌಕರನ್ನ, ನಮ್ಮ ಕಾರ್ಯಕಾರಿ ಮಂಡಳಿ ಮತ್ತು ಜೊತೆಗೆ ನಮ್ಮ ಅಧಿಕಾರಿ ವರ್ಗದ ಅವ್ರ ಮನವೊಲಿಸಿ ನಮ್ಮ ನಾರಾಯಣ ಸ್ವಾಮಿಯವ್ರ ಹಾಲನ್ನ ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲಿಗೆ ಉತ್ಪಾದಕ ಸಹಕಾರ ಸಂಘಕ್ಕೆ ಸರಬರಾಜು ಮಾಡಬೇಕಂತ ನಾನು ಅವ್ರ ಹತ್ರ ಕೇಳ್ಕೊಂಡಾಗ ಅವ್ರು ಈ ಮಾತು ಹೇಳಿದ್ರು, ಏನಂತ, ಕಾಲಾವಕಾಶ ಬೇಕಪ್ಪ ನಮಗೆ, ಈ ರೇಟ್ ಕೊಟ್ಟರೆ ನಾನು ಕೊಡ್ತೀನಿ ಅಂತ ಹೇಳಿದರು. ಸರಿ, ಕಾಲಾವಕಾಶ ಬಂದಾಗ ನಾನು ಅಧಿಕಾರಿಗಳ ಜೊತೆಯಲ್ಲಿ ಬಂದು ನಾನು ಚರ್ಚೆ ಮಾಡ್ತೀನಿ. ಸೊ ಜೊತೆಯಲ್ಲೇ ಇಲ್ಲಿ ಇರೋಂಥ ಒಳ್ಳೆ ತಳಿಗಳಿದ್ದಾವೆ, HF ಇದೆ, ಮುರ್ರಾ ಇದೆ, ಕೋಣ ಇಟ್ಟಿದ್ದಾರೆ. ಜೊತೆಯಲ್ಲಿ ಅವರು ಒಳ್ಳೆ ನಂಬರ್ 1 ಸ್ಥಾನದಲ್ಲಿ ಕರ್ನಾಟಕ ಸಂಭ್ರಮ ದಿನಾಚರಣೆ ಅಂತ ಹೇಳ್ಬಿಟ್ಟು ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದಾರೆ, ದಾಳಿಂಬೆ ಬೆಳೀತಿದ್ದಾರೆ, ಸೋಲಾರ್ ಸಿಸ್ಟಮ್ ಮಾಡ್ತಿದ್ದಾರೆ, ಪೋಲ್ಟ್ರಿ ಮಾಡ್ತಿದ್ದಾರೆ. ಅವ್ರ ಮಕ್ಕಳು, ಅವ್ರ ಸೊಸೆಗಳು, ಅವ್ರ ಬಾಮೈದ ಎಲ್ಲರೂ ಸೇರಿ ಒಂದು ಸಾಮ್ರಾಜ್ಯ ಕಟ್ಟಿದ್ದಾರೆ. ಇದು ನೋಡೋದಕ್ಕೆ ಬಹಳ ಅಂದವಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಚಿನ್ನದ ನಾಡು ಕೋಲಾರ ಜಿಲ್ಲೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಾಲಿನ ಹೊಳೆ ಉಳಿಸೋಕೆ ಇಂಥ ಮಹಾನುಭಾವರು ಬೇಕೇ ಬೇಕು ಅಂತ ನಮ್ಮ ಮನಸ್ಸಲ್ಲಿ ಅನಿಸ್ತದೆ. ಈಗ ನಮ್ಮೆಲ್ಲರ ಸಹೋದ್ಯೋಗಿಗಳು ಜೊತೆಲಿ ಕರ್ಕೊಂಡು ಬಂದು ಅವ್ರಿಗೆಲ್ಲ ತೋರಿಸಿದ್ದೀನಿ. 6 ತಾಲೂಕಲ್ಲಿ ಒಂದೊಂದು ಸಂಘನ ಈ ಥರ ಸ್ಥಾಪನೆ ಮಾಡಿದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕ ಸಹಕಾರ ಸಂಘ ಐರೋದ್ಯಮ ಇನ್ನೂ ಹೆಚ್ಚಾಗಿ ಬೆಳೀತದೆ ಅಂತ ನನ್ನ ಆಸೆ. ನಮ್ಮ ಅಧಿಕಾರಿಗಳ ಜೊತೆಲಿ ಬಂದು ಅವ್ರನ್ನ ಮನವೊಲಿಸ್ತೀನಿ ಅಂತೇಳಿ ಈ ಸಮಯದಲ್ಲಿ ನಾನು ಕೇಳ್ಕೊತೀನಿ. ಈ ಸಂದರ್ಭದಲ್ಲಿ ಧನ್ಯವಾದಗಳು. ಹೈನುಗಾರಿಕೆ ಮೂಲತಃ ನಂದು ಕೃಷಿ ಕುಟುಂಬದಿಂದ ಬಂದಂಥವನೇ. ನನ್ನಲ್ಲಿ ಮೊದಲಿಂದನೂ ಮನೆಗಾಗಿ 1-2 ಎಮ್ಮೆ ಹಸ ಇಟ್ಕೊಂಡು ನಾನು ಪಾಲನೆ ಮಾಡ್ತಿದ್ದೆ. ನಾನು ಮುಖ್ಯವಾಗಿ ದಾಳಿಂಬೆ ಬೆಳೆಯೋಕ್ಕಿಡಿದೆ. ದಾಳಿಂಬೆ ಬೆಳೆಯೋಕ್ಕಿಡಿದಾಗ ನಂದು ಸುಮಾರು 80 ಎಕರೆ ದಾಳಿಂಬೆ ತೋಟ ಇದೆ. ದಾಳಿಂಬೆ ತೋಟದಲ್ಲಿ ನಾವು ಕಳೆ ಔಷಧಿ ಸಿಂಪಡಣೆ ಏನೂ ಮಾಡಲ್ಲ. ಅದರಿಂದ ಹೆಚ್ಚಿನ ಹುಲ್ಲು ಬರ್ತಿತ್ತು. ಆ ಹುಲ್ಲನ್ನು ಕೊಯ್ದು ರಸ್ತೆಗೆ ಹಾಕ್ತಾ ಇದ್ವಿ. ಯಾಕೆ ರಸ್ತೆಗೆ ಹಾಕ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಅವಾಗ ಹರಿಯಾಣಗೆ ಹೋಗ್ಬಿಟ್ಟು ಮುರ್ರಾ ಎಮ್ಮೆಗಳು ಮತ್ತು HF ಹಸುಗಳು ತಗೊಂಡ್ಬಂದು ಈಗ 1.5-2 ವರ್ಷದಿಂದ ಸಾಕ್ತಾ ಇದ್ದೀನಿ. ನಮ್ಮ ತೋಟದಲ್ಲಿ ಬರುವಂಥ ಹುಲ್ಲು ನಮಗೆ 6 ತಿಂಗಳಿಗೆ ಹಸಿ ಹುಲ್ಲ ಸಿಗುತ್ತೆ. ಇನ್ನು 6 ತಿಂಗಳಿಗೆ ನಾನು ನೇಪಿಯರು ಮತ್ತು ಮುಸ್ಕಿನ ಜೋಳ ಬೆಳ್ಕೊಂಡು ಮತ್ತು ಸೈಲೇಜ್ ಮೇವು ತರಿಸ್ಕೊಂಡು ಮೇಯಿಸ್ತಾ ಇದ್ದೀನಿ. ಈಗ ಪ್ರತಿ ದಿನ 400ರಿಂದ 420, 450 ಲೀಟ್ರ್ ಹಾಲು ಇವಾಗ ಕ್ರಾಂತಿ ಸ್ವೀಟ್ ಹೌಸ್ ಅವ್ರಿಗೆ ನಾನು ಡೈರೆಕ್ಟ್ ಕೊಡ್ತಾ ಇಲ್ಲ. ಇದು H ಕ್ರಾಸಲ್ಲಿ ಗೋಪಾಲ್ ನಾಯ್ಡು ಅನ್ನೋರು ಇದ್ದಾರೆ, ಅವ್ರ ಡೈರಿ ಅವ್ರು ಬಂದು ನಮ್ಮಲ್ಲಿ ತಗೊಂಡೋಗಿ ಕ್ರಾಂತಿ ಸ್ವೀಟ್ ಕೊಡ್ತಿದ್ದಾರೆ. ಇದು ನನಗೆ ಮುಖ್ಯ. ಇನ್ನೊಂದಂದರೆ, ಹಾಲಿಂದ ಸಂಪಾದನೆ ಬರೋದಕ್ಕಿಂತ ಮುಖ್ಯ ಏನಂದರೆ ಗೊಬ್ಬರ. ನಂದು ಸುಮಾರು 120 ಎಕರೆ ಜಮೀನಲ್ಲಿ ವ್ಯವಸಾಯ ಮಾಡ್ತೀನಿ. 120 ಎಕರೆಯಲ್ಲಿ 80 ಎಕರೆ ದಾಳಿಂಬೆ ತೋಟ ಇದೆ, 15 ಎಕರೆ ಡ್ರ್ಯಾಗನ್ ಫ್ರೂಟ್ ಇದೆ, 5 ಎಕರೆ ದ್ರಾಕ್ಷಿ ತೋಟ ಇದೆ. ಇಷ್ಟಕ್ಕೆಲ್ಲ ಸುಮಾರು ಒಂದು 200 ಲಾರಿ ಲೋಡ್ ಗೊಬ್ಬರ ನಾನು ಕೊಂಡ್ಕೊತಿದ್ದೆ. ಗೊಬ್ಬರ ಸೇವ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಈಗ ಪ್ರತಿದಿನ 1 ಟ್ರ್ಯಾಕ್ಟರ್ ಲೋಡ್ ಗೊಬ್ಬರ ನನ್ನಲ್ಲಿ ಉತ್ಪಾದನೆ ಆಗ್ತಿದೆ. ಗೊಬ್ಬರ ಒಂದು, ಮತ್ತು ನನ್ನಲ್ಲಿ ಹುಟ್ಟೋ ಹೆಣ್ಣು ಕರುಗಳು ಬ್ರೀಡ್ ಅಭಿವೃದ್ಧಿ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನಾನೀಗ ಹೈನೋದ್ಯಮ ಮಾಡ್ತಾಯಿದ್ದೀನಿ. ಪ್ರತಿದಿನ ಈಗ 400ರಿಂದ 420, 450 ಲೀಟ್ರ್ ಕಳಿಸ್ಕೊಡ್ತಾಯಿದ್ದೀನಿ. ನನಗೆ ಹಾಲಲ್ಲೇನಂತ ಹೆಚ್ಚು ಬಂಡವಾಳ ಉಳಿತಾ ಇಲ್ಲ, ಆದರೂ ನನಗೆ ಹೆಣ್ಣು ಕರುಗಳು ಉಳಿತಾ ಇದ್ದಾವೆ, ಗೊಬ್ಬರ ಉಳಿತಾ ಇದೆ. ಅಂದರೆ ಒಂದು ಮನಸ್ಸಿಗೆ ನೆಮ್ಮದಿ. ಬೆಳಗ್ಗೆ ಸಾಯಂಕಾಲ ಒಂದು ಡ್ಯೂಟಿ ಕೆಲಸ, ಎಷ್ಟು ಹಾಲು ಕರೀತು, ಏನು ಮಾಡ್ತು, ಏನಂತ ನೋಡ್ಬೋದು, ಟೈಮ್ ಪಾಸ್ ಮಾಡ್ಬೋದು. ನನಗೆ ಟೈಮ್ ಕಳಿಯೋಕೆ ಇಷ್ಟ ಇಲ್ಲ. ದುಡ್ಡು ಬೇಕಾದ್ರೆ ಖರ್ಚು ಮಾಡ್ಬೋದು, ಟೈಮ್ ಕಳೆದೋಗಿ ಟೈಮ್ ಬರೋಲ್ಲ. ಅದರಿಂದ ಈ ರೀತಿ ವಿನಿಯೋಗ ಮಾಡಿಕೊಂಡು ಇಷ್ಟೆಲ್ಲ ವ್ಯವಸಾಯ ಮಾಡಿಸ್ತಾ ಇದ್ದೀನಿ. ಈಗ ಒಟ್ಟು 120 ಎಕರೆ ವ್ಯವಸಾಯ ಮಾಡ್ತಾಯಿದ್ದೀನಿ. ಒಂದು ಮಿನಿ ಡೈರಿ ನಡೆಸ್ತಾ ಇದ್ದೀನಿ. ನನಗೆ ಇದೆಲ್ಲ ನೋಡಿ ನನಗೆ ರಾಜ್ಯ ಮಟ್ಟದವರು ಕೃಷಿ ಪಂಡಿತ ಅವಾರ್ಡ್ ಕೊಟ್ಟಿದ್ದಾರೆ. ಮತ್ತು ಮೊನ್ನೆ ನವೆಂಬರ್ 1ನೇ ತಾರೀಕು ಸುವರ್ಣ ಸಂಭ್ರಮ ಪ್ರಶಸ್ತಿ ಕೊಟ್ಟಿದ್ದಾರೆ. ಈ ಸುವರ್ಣ ಸಂಭ್ರಮ ಪ್ರಶಸ್ತಿ ಕೊಟ್ಟಾಗ ನನಗೆ 1 ಲಕ್ಷ ರೂಪಾಯಿ ಸರ್ಕಾರದಿಂದ ಅನುದಾನ ಕೊಟ್ಟರು, ಬೆಂಬಲ ಇದು ಕೊಟ್ಟರು, ಪ್ರೋತ್ಸಾಹಧನ ಕೊಟ್ಟರು. ಈ ಪ್ರೋತ್ಸಾಹ ಧನ ನಾನು ನಮ್ಮ
ಹಳ್ಳಿ ಮರಳುಕುಂಟೆ ಮತ್ತು ಕತ್ತರಗುಪ್ಪೆ ಈ ಪ್ರಾಥಮಿಕ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಈ ಮರಳುಕುಂಟೆ ಗ್ರಾಮದಲ್ಲಿ 3 ಕಂಪ್ಯೂಟ್ರು, ಕತ್ತರಗುಪ್ಪೆ ಗ್ರಾಮ 3 ಕಂಪ್ಯೂಟರ್ಗಳು, ಇನ್ನು ಅದಕ್ಕೆ ಸ್ವಲ್ಪ 1 ಲಕ್ಷಕ್ಕೆ ಇನ್ನೂ ಬೆರೆಸಿ ಕಂಪ್ಯೂಟರ್ಗಳು ತರಿಸಿ ಇವಾಗ ವಿದ್ಯಾರ್ಜನೆ ಮಾಡೋಕ್ಕೆ ಅವ್ರಿಗೆ ವಿನಿಯೋಗ ಮಾಡ್ತಾ ಇದ್ದೀನಿ. ಹಣ ಅವ್ರಿಗೆ ಬಳಸ್ಕೊಳಕ್ಕೆ ಕೊಡ್ತಾ ಇದ್ದೀನಿ ಮಕ್ಕಳಿಗೆ. ಇದೇ ರೀತಿ ಶಾಲೆ ಅಭಿವೃದ್ಧಿಗೆ ಈಗ ಬ್ಯಾಂಡ್ ಸೆಟ್ ಬೇಕು ಅಂತ ಕೇಳಿದ್ರು, ಶಾಲೆಯಲ್ಲಿ ಕೊಡಿಸ್ದೆ. ಬೈಕ್ ಬೇಕಂತ ಕೊಡಿಸ್ದೆ. ಈ ರೀತಿ ಪ್ರೋತ್ಸಾಹ ಮಾಡಿ ಓದೋ ವಿದ್ಯಾರ್ಥಿಗಳು ಮುಂದೆ ಬರಲಿ ಪ್ರೋತ್ಸಾಹ ಮಾಡಿ ಕೊಡ್ತಾ ಇದ್ದೀನಿ. ಆ ಹಣ ನಾನು ಬಳಸೋಕೆ ಹೋಗಿಲ್ಲ. ಇನ್ನು ಅದಕ್ಕೆ ಎದುರಾಕಿ ಕಂಪ್ಯೂಟರ್ಗಳು ಕೊಟ್ಟು ವಿನಿಯೋಗ ಮಾಡಿದ್ದೀನಿ. ಈ ರೀತಿ ನನ್ನ ಕಾರ್ಯಚಟುವಟಿಕೆಗಳು ನಡೀತಾ ಇದೆ. ಹೆಸರು ಚೌಡ್ರೆಡ್ಡಿ ಅಂತ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು. ನಮ್ದು ಚಿಂತಾಮಣಿ ತಾಲೂಕು ಚಿಲಕಲನೇರ್ಪು ಅಂತ. ನಾವೀಗ ಸಂಘ ಕಟ್ಟಿ ಸುಮಾರು 7 ವರ್ಷಗಳಾಯ್ತು. ಕೃತಕ ಗರ್ಭಧಾರಣ ಅದೇ ಹಸುಗಳಿಗೆ ಸೆಮೆನ್ ಕೊಡುವಂತದ್ದು. ಆ ಒಂದು ಸಂಘ ಕಟ್ಟಿ 7 ವರ್ಷ ಆಯ್ತು. 7 ವರ್ಷದಿಂದ ಸತತವಾಗಿ ನಾವು ತಿಂಗಳಿಗೆ ಒಂದ್ಸಲ ಜಿಲ್ಲಾ ಮಟ್ಟದಲ್ಲಿ ಮೀಟಿಂಗ್ ಸೇರಿ ತಮ್ಮಗಳ ಕುಂದುಕೊರತೆಗಳ ಮಾತಾಡಿಕೊಂಡು ಏನ್ ಬೇಕೋ ಒಕ್ಕೂಟದಿಂದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಸ್ಕೊಂಡು ಕೆಲಸ ನಡೆಸ್ಕೊಂಡು ಬರ್ತಾ ಇದ್ವಿ. ಆದ್ರೆ ನಮ್ಮ ಅಪ್ಪಾಜಿ ಗೌಡ್ರು ಈ ತಿಂಗಳ ಸಭೆಯನ್ನು ನಮ್ಮ ಗುರುಗಳ ಅಂತ ಹೇಳ್ಕೋಬಹುದು ನಾಣಸಮ್ಮನವರ ತೋಟದಲ್ಲಿ ಇವತ್ತು ಏರ್ಪಡಿಸಿ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ಅರಿವು ಮಾಡಿಕೊಟ್ಟಂತಹ ಅಣ್ಣವರಿಗೆ ಮತ್ತೆ ಇಲ್ಲಿ ನೆರೆದಿರುವ ನಿಮ್ಮ ಮಿತ್ರರಿಗೆ ಮಾಧ್ಯಮದವರಿಗೆ ಹೊಂದಿಸ್ತಾ ನನ್ನ 2 ಮಾತನ್ನು ಹೇಳಿ ಇವತ್ತು ಅವ್ರಿಗೆ ಸನ್ಮಾನ